ಹರೇ ಶ್ರೀನಿವಾಸ. ತುಲಾರಾಶಿ 2026 ಯುಗಾದಿ ವರ್ಷ ಭವಿಷ್ಯ. ಇಡೀ ವರ್ಷ ಶನಿ ಗ್ರಹ ನಿಮ್ಮ ರಾಶಿಯಲ್ಲಿ ಇಂದ 6ನೇ ಮನೆ ಸಂಚರಿಸುವುದರಿಂದ ಒಂದಷ್ಟು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಯಾಕಂತ ಹೇಳಿದ್ರೆ 6ನೇ ಮನೆ ಆರೋಗ್ಯ ಸ್ಥಾನ ಅಂತ ಹೇಳ್ತೀವಿ. ಒಂದಷ್ಟು ಚಿಕ್ಕ ಪುಟ್ಟ ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಆರ್ಥಿಕ ಸಂಕಷ್ಟಗಳು ಉಂಟಾಗಬಹುದು. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಒಂದಷ್ಟು ಸಾಲವನ್ನು ಮಾಡೋಕ್ಕೆ ಹೋಗಬೇಡಿ. ಒಂದಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಗುರುಗ್ರಹ ಜೂನ್ 1ರ ತನಕ, ಅಂದರೆ ಜನವರಿಯಿಂದನೇ ಗುರು ನಾವು 9ನೇ ಮನೆಯಲ್ಲಿ ಇರುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಗುರುಬಲ ಇರುತ್ತೆ. ಮತ್ತು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನಾದರೂ ಅನುಕೂಲ ಆಗುವಂಥದ್ದು ಇರುತ್ತೆ. ಏನಾದರೂ ವಿವಾದಗಳು ಅಥವಾ ಈ ಕೆಲವೊಂದೆಲ್ಲ ಕೋರ್ಟು ಕಚೇರಿ ಸಂಬಂಧಪಟ್ಟಂಥ ಸಮಸ್ಯೆಗಳು ಏನಾದರೂ ಕಾಡ್ತಾ ಇದೆ ಅಂತ ಹೇಳಿದ್ರೆ ಯುಗಾದಿಯ ನಂತರ ಒಂದಷ್ಟು ಇತ್ಯರ್ಥ ಆಗುವಂಥದ್ದು ಇರುತ್ತೆ ಅಥವಾ ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಈ ಸಂದರ್ಭದಲ್ಲಿ ಹೊಸ ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕೆ ಬಹಳ ಚೆನ್ನಾಗಿರುತ್ತೆ. ಏನಾದರೂ ಹೊಸದಾಗಿ ಬಿಸ್ನೆಸ್ ಮಾಡಬೇಕು, ಇರೋ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಪ್ಲಾನಿಂಗ್ ಇದೆ ಅಂತ ಹೇಳಿದ್ರೆ ಖಂಡಿತ ಮಾಡಿ, ಬಹಳ ಉತ್ತಮವಾದಂತಹ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಏಪ್ರಿಲ್ ತಿಂಗಳಲ್ಲಿ 6ನೇ ಮನೆಯಲ್ಲಿ ಶನಿ ಮತ್ತು ಕುಜ ರಾಹು ಒಂದಷ್ಟು ಸಂಯೋಗದಿಂದ ಭೂಮಿ ಏನಾದರೂ ಖರೀದಿ ಮಾಡುವಂಥದ್ದು ಅಥವಾ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಮಾರಾಟ ಮಾಡುವಂಥದ್ದು ಇದ್ದರೆ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಭೂಮಿ ಖರೀದಿ ಮಾಡುವಂಥದ್ರಲ್ಲಿನೂ ಮೋಸ ಹೋಗುವಂಥದ್ದು ಇರುತ್ತೆ ಅಥವಾ ಏನಾದರೂ ಮಾರಾಟ ಮಾಡುವಂಥದ್ದಿದ್ದರೆ ನಷ್ಟ ಉಂಟಾಗುವಂಥದ್ದು ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತಹ ಅದರಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗಂತೂ ಬಹಳ ಜಾಗೃತೆಯಿಂದ ವ್ಯವಹಾರವನ್ನು ಮಾಡೋದು ಬಹಳ ಉತ್ತಮವಾಗಿರುತ್ತೆ. ಯಾಕಂದರೆ ಕುಜ ಮತ್ತು ಯಾವಾಗ ಶನಿಯ ಜೊತೆ ಸಂಯೋಗ ಆಯಿತು ಅಂದರೆ ಒಂದಷ್ಟು ಕೋರ್ಟು ಕಚೇರಿ ವಿವಾದಗಳು ಜಾಸ್ತಿ ಆಗೋದು, ಒಂದಷ್ಟು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಮೇ 14ರ ನಂತರ ಬುಧ ಮತ್ತು ಗುರು ಶುಕ್ರನ ಜೊತೆ ಸಂಯೋಗ ಆಗೋದ್ರಿಂದ ಆ ಸಂದರ್ಭದಲ್ಲಿ ಒಂದಷ್ಟು ವ್ಯವಹಾರ, ಯಾವುದೇ ಒಂದು ನೀವು ಈಗಾಗಲೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಂದಷ್ಟು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು. ಅಂದರೆ ಆ ಟೈಮಲ್ಲಿ ಹೆಚ್ಚು ಅನುಕೂಲ ಆಗುವಂಥದ್ದು ಇರುತ್ತೆ. ಅದರಲ್ಲಿ ಹೆಚ್ಚು ಅನುಕೂಲ ಆಗುವಂಥ ಬಿಸ್ನೆಸ್ಗಳು ಯಾವುದಪ್ಪ ಅಂತ ಹೇಳಿದ್ರೆ ಬಟ್ಟೆ ಸಂಬಂಧಪಟ್ಟಂಥದ್ದು. ಈಗಾಗಲೇ ಏನಾದರೂ ಗಾರ್ಮೆಂಟ್ಸ್ ನಡೆಸ್ತಾ ಇದ್ದೀರಾ ಅಥವಾ ಚಿಕ್ಕ ಪುಟ್ಟ ಬೌಟಿಕ್ ಥರ ಬಟ್ಟೆಗಳು ಡಿಸೈನ್ ಮಾಡುವಂತಹದ್ದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಂಥವ್ರಿಗೆ ಹೆಚ್ಚು ಲಾಭ ಕಂಡು ಬರುತ್ತೆ. ಇನ್ನು ಕೆಲವ್ರಿಗಂತೂ ಕಾಸ್ಮೆಟಿಕ್ ಐಟಮ್ಸ್ ಸಂಬಂಧಪಟ್ಟಂಥದ್ದು, ಹೋಟೆಲ್ ಬಿಸ್ನೆಸ್ ಮಾಡುವಂಥವ್ರಿಗಂತೂ ಸಂದರ್ಭದಲ್ಲಿ ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ನಂತರ ಅಕ್ಟೋಬರ್ 31ಕ್ಕೆ ಒಂದಷ್ಟು ಗುರು ಬದಲಾವಣೆ ಆಗುವಂಥದ್ದು ಇರುತ್ತೆ. ಯಾವಾಗ ಪರಮೋಚ್ಚ ಸ್ಥಾನದಲ್ಲಿರುವಂತಹ ಗುರು ಸಿಂಹರಾಶಿಗೆ ಬದಲಾವಣೆ ಆಗ್ತಾನೆ, ಅದು ಕರ್ಮಸ್ಥಾನವಾಗಿರುತ್ತೆ. ಹಾಗಾಗಿ ಕರ್ಮಸ್ಥಾನದಲ್ಲಿ ಗುರು ಇತ್ತು ಅಂತ ಹೇಳಿದ್ರೆ ಒಂದಷ್ಟು ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು 1-2-3 ತಿಂಗಳು ತಾತ್ಕಾಲಿಕವಾಗಿ ಒಂದಷ್ಟು ಬಲ ಹೇಗಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುವಂಥದ್ದು ಇರುತ್ತೆ. ಕೆಲಸಗಳೇನೋ ಆಗುತ್ತೆ, ಖರ್ಚುಗಳು ಬಹಳಷ್ಟು ಕಂಡು ಬರುವಂಥದ್ದು ಇರುತ್ತೆ. ಬಹುತೇಕ ಇಡೀ ವರ್ಷ ರಾಹು ನಿಮ್ಮ ರಾಶಿಗೆ 5ನೇ ಮನೆ ಇರೋದರಿಂದ ಒಂದಷ್ಟು ಕುಂಭ ರಾಶಿ ಮತ್ತು ಹಾಗೂ ಕೇತು ಇರುವಂಥದ್ದು ಲೆಕ್ಕಾಚಾರದಲ್ಲಿ 11ನೇ ಮನೆ ನಾವು ನೋಡೋಕೆ ಹೋದರೆ ಅದೊಂದು ಲಾಭಸ್ಥಾನ ಆಗಿದ್ರೇನು ಉದ್ಯೋಗದ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಅಂದರೆ ನೀವು ಮಾಡ್ತಾ ಇರುವಂಥ ಬಿಸ್ನೆಸ್ ಆಗ್ಬೋದು ಅಥವಾ ಕೆಲಸದಲ್ಲಿ ಆಗ್ಬೋದು, ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಇನ್ನು ಜುಲೈ ನಂತರ ಶುಕ್ರ ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ ಮತ್ತು ಅದರ ಜೊತೆಗೆ ಕೇತು ಜೊತೆ ಸಂಯೋಗ ಆಗುವಂಥದ್ದು ಇರುತ್ತೆ. ಒಂದಷ್ಟು ಆಧ್ಯಾತ್ಮಿಕ ಬಗ್ಗೆ ಪೂಜೆ ಪುನಸ್ಕಾರಗಳ ಬಗ್ಗೆ ಹೆಚ್ಚು ಒಲವನ್ನು ಕೊಡುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಈ ಸಂದರ್ಭದಲ್ಲಿ ಹೆಚ್ಚು ಪುಣ್ಯಕ್ಷೇತ್ರಗಳು ಮತ್ತು ದೇವಸ್ಥಾನಗಳಿಗೆ ದರ್ಶನ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ತಂದೆ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ದು ಅಥವಾ ತಂದೆ ಕಡೆ ಒಂದಷ್ಟು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು. ಏನಾದರೂ ಹಣಕಾಸಿನ ವಿಚಾರದಲ್ಲಿ ಆಗಲಿ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅದರಲ್ಲಿ ಒಂದಷ್ಟು ಅನುಕೂಲ ಆಗುವಂಥದ್ದು ಇರುತ್ತೆ. ಮತ್ತು ಅದ್ರ ಜೊತೆಗೆ ತಂದೆ ಕೆಲಸದ ವಿಚಾರದಲ್ಲಿ ನೀವು ಭಾಗವಹಿಸುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಹೆಚ್ಚು ಅನುಕೂಲ ಅಭಿವೃದ್ಧಿ ಕಾಣುವಂಥದ್ದು ಕಂಡುಬರುತ್ತೆ. ಇನ್ನು ಆಗಸ್ಟ್ ತಿಂಗಳಲ್ಲಿ ರಾಷ್ಟ್ರಾಧಿಪತಿ ಶುಕ್ರ ವ್ಯಯಸ್ಥಾನದಲ್ಲಿ ನೀಚ ಸ್ಥಾನಕ್ಕೆ ಪ್ರವೇಶ ಮಾಡೋದ್ರಿಂದ ಆ ಟೈಮ್ ಒಂದು ತಿಂಗಳು 1.5 ತಿಂಗಳು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ನಷ್ಟ ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಮತ್ತು ಅದರ ಜೊತೆಗೆ ಶುಕ್ರ ನೀಚ ಹೆಣ್ಣು ಮಗುವಿಂದ ಒಂದಷ್ಟು ಕೆಲಸದಲ್ಲಿ ತೊಂದರೆ ಆಗಬಹುದು, ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಇನ್ನು ಒಂದಷ್ಟು ಬೇಡವಾದಂಥ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ಇರುತ್ತೆ. ಶುಭ ಕಾರ್ಯಗಳು ಒಂದಷ್ಟು ವಿಘ್ನಗಳು ಬರುವಂಥದ್ದು, ಲೇಟ್ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಮತ್ತು ಒಂದಷ್ಟು ಮದುವೆಗಳು ಸಹ ಕಾರ್ಯಗಳು ನಿಂತು ಹೋಗುವಂಥದ್ದು ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಯಾವುದೇ ಮದುವೆ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬೇಡಿ.
ಇನ್ನು ಶುಕ್ರನ ಜೊತೆ ಬುಧ ಸಂಯೋಗ ಆದಂಥ ಸಂದರ್ಭದಲ್ಲಿ ಒಟ್ಟು ಹೊಸದಾದಂತಹ ನಂತರ ಬಿಸ್ನೆಸ್ಸಲ್ಲಿ ಒಂದು ಸ್ವಲ್ಪ ಹಂತವಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಅಕ್ಟೋಬರ್ 31 ನಂತರ ಗುರು ಸಿಂಹರಾಶಿಗೆ ಬದಲಾವಣೆ ನಂತರ ಅಲ್ಲಿ ತುಲಾರಾಶಿಗೆ ಏಕಾದಶ ಸ್ಥಾನವಾಗಿರುತ್ತೆ. ಈ ಸಂದರ್ಭದಲ್ಲಿ ಲಾಭಗಳನ್ನು ನಿರೀಕ್ಷೆಯನ್ನು ಮಾಡಬಹುದು, ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆಗಳು ಇರುತ್ತೆ. ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಹತ್ರ ಹೋಗ್ತಾ ಇದ್ದಾಗ ಈ ಕರ್ಮಸ್ಥಾನಾಧಿಪತಿ ಯಾವಾಗ ನೀಚ ಸ್ಥಾನಕ್ಕೆ ಬರ್ತಾನೋ ಸ್ವಲ್ಪ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ವಹಿಸಬೇಕಾಗುತ್ತೆ. ಯಾಕಂದರೆ ಹೆಚ್ಚು ಕೆಲಸದ ಬಗ್ಗೆ ಹೆಚ್ಚು ಗಮನ ಕೊಟ್ಟು ಏನಾಗುತ್ತೆ, ಆರೋಗ್ಯ ಕೆಡಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಭಾಳ ಎಚ್ಚರಿಕೆ ಇರಬೇಕು. ಮತ್ತು ನವೆಂಬರ್ ತಿಂಗಳಲ್ಲಿ ಶುಕ್ರ ರಾಷ್ಟ್ರಾಧಿಪತಿ ವಕ್ರೀ ಸ್ಥಿತಿಗೆ ಹೋಗ್ತಾನೆ, ಮತ್ತು ನೀಚ ಸ್ಥಾನಕ್ಕೆ ಪ್ರವೇಶ ಮಾಡುವಂಥದ್ದು ಇರುತ್ತೆ. ಸೊ ಆ ಸಂದರ್ಭದಲ್ಲೇನು ಹುಷಾರಾಗಿರಬೇಕು. ಮತ್ತು ಡಿಸೆಂಬರಲ್ಲಿ ನಾವು ರಾಹುಕೇತುಗಳು ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕಂತ ಹೇಳಿದ್ರೆ ಡಿಸೆಂಬರ್ 5ನೇ ತಾರೀಕಿಗೆ ರಾಹು 4ನೇ ಮನೆಗೆ ಪ್ರವೇಶ, ಮತ್ತು ಕೇತು ಗ್ರಹ ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ಅಂತ ಹೇಳ್ತೇವೆ. ಅಂದರೆ ಆ ಒಂದಷ್ಟು ರಾಶಿಗಳ ಬದಲಾವಣೆಗಳಲ್ಲಿ ನಾವು ನೋಡೋಕೆ ಹೋದರೆ ವಿದ್ಯಾರ್ಥಿಗಳಿಗೆ ಒಂದಷ್ಟು ತೊಂದರೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗೃತೆ ವಹಿಸಬೇಕು. ಇನ್ನು ನಮಗೆ ಯುಗಾದಿ ಆಗಿರೋದ್ರಿಂದ ವರ್ಷ ಭವಿಷ್ಯ ಜನವರಿ 2027 ವರ್ಷದ ಪ್ರಾರಂಭದಲ್ಲೇ ಗುರು 9ನೇ ಮನೆಗೆ ಮತ್ತೆ ಪ್ರವೇಶ ಒಂದಷ್ಟು ವೃತ್ತಿ ಜೀವನದ ಮೇಲೆ ಒಂದಷ್ಟು ಪರಿಣಾಮ ಬೀಳುವಂಥ ಸಾಧ್ಯತೆ ಇರುತ್ತೆ. ವರ್ಷದ ಪ್ರಾರಂಭದಲ್ಲಿ ಗುರುಬಲ ಇರುತ್ತೆ, ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಒಂದಷ್ಟು ಅನುಕೂಲ ಆಗುವಂಥದ್ದು ಇರುತ್ತೆ. ಅಂದರೆ ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಆದರೆ ವರ್ಷದ ನಂತರನೂ ಕೊನೆಯ ದಿನಗಳಲ್ಲಿ ಒಂದಷ್ಟು ಸಮಸ್ಯೆಗಳು ಬಂದ್ರೂ 2027 ಯುಗಾದಿ ತನಕನೂ ಒಂದಷ್ಟು ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಆ ಸಂದರ್ಭದಲ್ಲಿ ಪಿತ್ರಾರ್ಜಿತ ಆಸ್ತಿ ವಿವಾದಗಳೆಲ್ಲ ಒಂದಷ್ಟು ಬಗೆಹರಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ.